ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಬೃಹತ್ ರಾಮೇಶ್ವರ ಯಾತ್ರೆ. ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿಕೊಡುವವರು ಧನು ಮುತ್ಯ ಸ್ಟೇಷನ್ ಗಣಗಾಪುರ್. ಅವರ ಜೊತೆ ಅವರೊಂದಿಗಿದ್ದಾರೆ ನಿಂಗರಾಜ್ ಡಾಂಗೆ, ಪರಮೇಶ್ವರ್, ಈಶ್ವರ್ ಹಿಪ್ರಿಗಿ, ಗಂಗಾಧರ್ ಹಲ್ಬಾ ಹಾಗೂ ಮಡಿವಾಳಪ್ಪ ಅಮರಾವತಿ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ: ಬೃಹತ್ ರಾಮೇಶ್ವರ ಯಾತ್ರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಏನು ಕಳೆದ ವರ್ಷ ಏಪ್ರಿಲ್ 16ನೇ ತಾರೀಕು 2025ರಲ್ಲಿ ಏನು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶಟಸ್ಥಲ ಬ್ರಹ್ಮಿ ವೀರ ಮಹಾಂತ ಶಿವಾಚಾರ್ಯರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯರು ಅನುಷ್ಠಾನ ಮೂರ್ತಿಗಳು ದೇವಿ ಆರಾಧಕರಾದಂಥ ಶ್ರೀ ನಾಗುಮುತ್ಯ ಸ್ಟೇಷನ್ ಗಣಗಾಪುರ ಅವರ ನೇತೃತ್ವದಲ್ಲಿ ಏನು ಹೋದ ವರ್ಷ ಬೃಹತ್ ಕಾಶಿ ಯಾತ್ರೆ ಮಾಡಿದ್ರು, ಅದು ಯಶಸ್ವಿಯಾದ ನಂತರ ಈ ವರ್ಷ ಇದೇ ಏಪ್ರಿಲ್ 26ನೇ ತಾರೀಕು ಬೃಹತ್ ರಾಮೇಶ್ವರ ಯಾತ್ರೆ ಹಮ್ಮಿಕೊಂಡಿದ್ದು. ಟೋಟಲ್ 5 ದೇವಸ್ಥಾನಗಳು ಇದ್ದು, 4 ದೇವಸ್ಥಾನಗಳಿದ್ದು, ಕನ್ಯಾಕುಮಾರಿ, ಅನಂತ ಪದ್ಮನಾಮ, ರಾಮೇಶ್ವರ, ಮಧುರೈ, ಮೀನಾಕ್ಷಿ. ಈ ಕಲ್ಯಾಣ ಕರ್ನಾಟಕ ಜನತೆಗೆ ಸುವರ್ಣ ಅವಕಾಶವನ್ನು ನಾಗುಮುತ್ಯ ಅವರು ತಂದಿದ್ದಾರೆ. ಯಾಕಂತಂದರೆ ಇಷ್ಟು 1200 ಜನ ಕರ್ಕೊಂಡು ಹೋಗೋದು ಸಣ್ಣ ಮಾತಲ್ಲ ಈಗಿನ ಕಾಲದಲ್ಲಿ. ಇವತ್ತು ನಾವು ಒಂದು 4 ಜನ ಕರ್ಕೊಂಡು ಹೋಗ್ಬೇಕಾದ್ರೆ ಏನೇನೋ ಆಗುತ್ತೆ, ಅಂಥರಲ್ಲಿ 1200 ಜನ ಕರ್ಕೊಂಡಿದ್ದಾರೆ. ಅದಕ್ಕಾಗಿ ಭಕ್ತರಿಗೆ, ಈ ಕಲ್ಯಾಣ ಕರ್ನಾಟಕ ನಾಡಿನ ಜನರ ಭಕ್ತರಿಗೆ ಸುವರ್ಣ ಅವಕಾಶ ಇದೆ. ದಯವಿಟ್ಟು ಈ ಅವಕಾಶವನ್ನು ಯಾರು ಕಳೆದುಕೊಳ್ಳಬಾರ್ದು. ಇದೇ ಏಪ್ರಿಲ್ 26ನೇ ತಾರೀಕು ಸ್ಟೇಷನ್ ಗಣಗಾಪುರಿಂದ ಹೊರಟು ಟೋಟಲ್ 4 ದೇವಸ್ಥಾನಗಳಿದ್ದು, ವಿಶೇಷ ರೈಲಿನೊಂದಿಗೆ, ಅಂದರೆ ಸ್ವಂತ ಒಂದು ರೈಲು ಮಾಡಿಕೊಂಡು 7 ದಿನ ಊಟ ವಸತಿಯೊಂದಿಗೆ ಬೆಳಗ್ಗೆ ಟಿಫಿನ್ ನಾಷ್ಟ ಇರುತ್ತೆ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಇರುತ್ತೆ. ಒಂದು ನೀರಿನ ಬಾಟ್ಲಿ ಸದ್ಯಕ್ಕೆ ನಾಗುಮುತ್ಯ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಕಲ್ಯಾಣ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ನಾನು ಕೇಳಿಕೊಳ್ಳೋದೇನಪ್ಪ ಅಂದರೆ, ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಬೇಡಿ. ಯಾಕಂತಂದರೆ ಎಲ್ಲರ ಜೊತೆ ಹೋಗೋದು ಒಂದು ಸೌಭಾಗ್ಯ, ಒಂದು ಫ್ಯಾಮಿಲಿ, ಎಲ್ಲರ ಜೊತೆ ಫ್ಯಾಮಿಲಿ ಇದ್ದಂಗೆ ಇರುತ್ತೆ. ಅದಕ್ಕಾಗಿ ಇನ್ನೊಂದು, ಈ ಯಾತ್ರೆಯಲ್ಲಿ ಅಭಿನವ ಚನ್ನಮಲ್ಲ ಶಿವಯೋಗಿಗಳು ಅವರು ಕೂಡ ಬರ್ತಾ ಇದ್ದಾರೆ, ವೀರ ಮಹಾಂತ ಶಿವಾಚಾರ್ಯರು ಬರ್ತಾ ಇದ್ದಾರೆ, ಇನ್ನೂ ಅನೇಕ ಸ್ವಾಮಿಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಇವರೊಂದಿಗೆ ಹೋಗೋದು ನಮಗೆ ಸುವರ್ಣ ಅವಕಾಶ. ದಯವಿಟ್ಟು ಬರುವ ಭಕ್ತರು, ಆಸಕ್ತಿ ಉಳ್ಳ ಭಕ್ತರು, ಕೆಲವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಇದು ಕೇವಲ ಏಪ್ರಿಲ್ 15ನೇ ತಾರೀಕು ಅಷ್ಟೇ ಇರುತ್ತೆ. ಅದಾದ ನಂತರ ಯಾವುದೋ ಸೀಟ್ ಬುಕ್ ಆಗಲ್ಲ. ಏರೇ ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೂ ಏಪ್ರಿಲ್ 15ನೇ ತಾರೀಕು ಒಳಗಡೆ ಬುಕ್ ಮಾಡ್ಕೋಬೇಕು. ಯಾವ ದಿನ ಎಲ್ಲಿ ಮುಕ್ಕಾಂ ಮಾಡ್ತೀವಿ ಏನು ಅಂಬೋದು ಧನು ಅಪ್ಪಾಜಿ ಅವರು ಹೇಳ್ತಾರೆ, ಕೇಳೋಣ. ಬೃಹತ್ ರಾಮೇಶ್ವರ ಯಾತ್ರೆ ಕೈಗೊಂಡ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ವೀರ ಮಹಾಂತ್ ಶಿವಾಚಾರ್ಯ ಘನಾಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯ ನಾಗುಮುತ್ಯ ಸ್ಥಾವರಮಠ್ ಇವರ ನೇತೃತ್ವದಲ್ಲಿ ಬೃಹತ್ ರಾಮೇಶ್ವರ ಯಾತ್ರೆ ಕೈಗೊಂಡಿದ್ದು, 26ನೇ ತಾರೀಕು ಸಾಯಂಕಾಲ ಇಲ್ಲಿಂದ ನಾವು ಬಿಡ್ತೀವಿ ಸ್ಟೇಷನಾಪುರಿಂದ 7 ಗಂಟೆಗೆ. 28ನೇ ಬೆಳಗ್ಗೆ ಕನ್ಯಾಕುಮಾರಿಗೆ ರೀಚ್ ಆಗ್ತೀವಿ. ಅದಾದ ನಂತರ 29 ಅಂದರೆ 28 ನೈಟ್ ನಾವು ಅಲ್ಲಿಂದ ಬಿಟ್ಟು 29ನೇ ತಾರೀಕಿಗೆ ಅನಂತ ಪದ್ಮನಾಭ ಹೋಗ್ತೀವಿ. ಅದಾದ ನಂತರ ಅಲ್ಲೊಂದು ದಿನ ಸ್ಟೇ ಮಾಡ್ತೀವಿ. ಅದಾದ ನಂತರ ರಾಮೇಶ್ವರಲ್ಲಿ ಒಂದು ಸ್ಟೇ ಮಾಡಿ, ಅದಾದ ನಂತರ ಮಧುರೈ ಮೀನಾಕ್ಷಿಯನ್ನು ಅಲ್ಲಿಂದ ಮುಗಿಸ್ಕೊಂಡು, ಹಾಗೆ ಇನ್ನೂ 2 ಬೀಚ್ ಇವೆ, ಇಂಟರ್ನ್ಯಾಷನಲ್ ಬೀಚು. ಅವೆರಡು ಬೀಚ್ ಮುಗಿಸ್ಕೊಂಡು ನಾವು ರಿಟರ್ನ್ 3ನೇ ತಾರೀಕಿಗೆ ಬೆಳಗ್ಗೆ 3 ಗಂಟೆ ಇಲ್ವಾ 4 ಗಂಟೆ ತನಕ ನಾವು ಸ್ಟೇಷನ್ ರೀಚ್ ಆಗ್ತೀವಿ. ಕಳೆದ ವರ್ಷ ಒಂದು 1500 ಜನಸಂಖ್ಯೆ ಇದ್ದರು. ಈ ವರ್ಷ ಒಂದು ನಮ್ಮ ಟಾರ್ಗೆಟು ಸೇಮ್ ಅದೇ ಟಾರ್ಗೆಟ್ ಇದೆ. ಈ ಒಂದು 1100-1200 ಬಂದರೂ ನಾವು ಈ ಸಲ ಹೋಗ್ತೀವಿ. 7 ದಿನ ಆಗುತ್ತೆ. ಹಾಂ, ಊಟ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ, ಸ್ನ್ಯಾಕ್ಸ್ ವ್ಯವಸ್ಥೆ ಇರುತ್ತೆ, ಟಿಫಿನ್ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಆಮೇಲೆ 4 o'clock ಸ್ನ್ಯಾಕ್ಸ್ ಇರುತ್ತೆ. ಇದು ಪರ್ ಪರ್ಸನ್ 10,500 ಇದೆ. ಹಾಂ, ನೋಂದಣಿ ಮಾಡ್ಕೊಳ್ಳೋಕೆ 10,500 ಇದೆ.
ಇರ್ಲಿಕ್ಕೆ ಹಾಲು ವ್ಯವಸ್ಥೆ ಇರುತ್ತೆ. ಅಲ್ಲೆಲ್ಲ ಮುಖಾಂ ಸ್ಟೇಕ್ ವ್ಯವಸ್ಥೆ ನಾವೇ ಮಾಡ್ಕೊಡ್ತೀವಿ. ಯಾವ ಕರ್ನಾಟಕದಿಂದ ಯಾವ ಯಾವ ಮೂಲೆಗಳಿಂದ ಬಂದರೂ ತಗೋತೀವಿ. ಎಲ್ಲರೂ ಬರ್ಬೋದು. ಈ ಮಾಡೋ ಉದ್ದೇಶ ಇಷ್ಟೇ, ನಮ್ಮ ಜನಕ್ಕೆ ಈಗ ಯಾಕಂದರೆ 1100-1200 ಜನ ಕರ್ಕೊಂಡು ಹೋಗೋದು ಸರ್ವಿಸ್ ಮಾತಲ್ಲ, ಎಲ್ರಿಗೂ ಮುಟ್ಲಿ, ಎಲ್ರಿಗೂ ನಮ್ಮ ದೇವಸ್ಥಾನದ ಗೊತ್ತಾಗಲಿ ಅಂತೇಳಿ. ಇನ್ನೊಂದು ಏನಿದೆ ಅಂದರೆ ಪೂಜರು ನಾರ್ಮಲ್ ಆಗಿ ಯಾರಿಗೂ ಯಾವತ್ತೂ ಸಿಗೋದಿಲ್ಲ. ಕಂಟಿನ್ಯೂ 7 ದಿವಸ ನಮ್ಮ ಜೊತೆನೇ ಇರ್ತಾರೆ ಇವರು. ಇಂಥ ದಿವ್ಯದಂತೂ ನಮ್ಗೆ ಯಾರಿಗೂ ಸಿಗೋದಿಲ್ಲ. ಯಾಕಂದರೆ ಅಲ್ಲಂತೂ ಸಮುದ್ರ ಸ್ನಾನ ಇರುತ್ತೆ, ನದಿ ಸ್ನಾನ ಇರುತ್ತೆ, ಪೂಜಾರೊಂದಿಗೆ ಇರುತ್ತೆ. 9990099143 9632159990 ಆಮೇಲೆ 8722406143 9632159990 8722406143 ಈ ನಂಬರಿಗೆ ಸಂಪರ್ಕಿಸಬಹುದು ನೀವು.